ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ಸೂರ್ಯಾಯ ನಮಃ. ಪ್ರಿಯ ವೀಕ್ಷಕರೇ, 12/8/2026 ಬುಧವಾರ ಸೂರ್ಯಗ್ರಹಣದ ಪ್ರಭಾವ ಮೇಷರಾಶಿ ಜಾತಕರ ಮೇಲೆ ಏನಾಗುತ್ತೆ ಅನ್ನುವಂತಹ ವಿಚಾರ. ಅಂದರೆ ಸೂರ್ಯಗ್ರಹಣ ಭಾರತ ದೇಶದಲ್ಲಿ ಕಾಣಲ್ಲ, ಅದು 12 ರಾಶಿಗಳು ಹೇಳಿರುವಂತಹ ವಿಚಾರದಲ್ಲಿ ತಿಳಿಸಿದ್ದೀನಿ. ಇಲ್ಲಿ ಒಂದೊಂದೇ ರಾಶಿ ಅಂದಾಗ ಮೇಷರಾಶಿ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದಾಗ, ಪೂರ್ತಿ ಡೀಪ್ ಆಗಿ ನಿಮಗೆ ಸೂರ್ಯಗ್ರಹಣದ ಪ್ರಭಾವ ಹೇಗೆ ಪ್ರಭಾವ ಬೀರುತ್ತೆ, ಇಲ್ಲಿ ಬಹಳ ಮುಖ್ಯವಾಗಿ ಚತುರ್ಗ್ರಹಗಳು 4 ಗ್ರಹಗಳ ಕರ್ಕಾಟಕ ರಾಶಿ, ಭಾವನಾತ್ಮಕ ರಾಶಿ ನೀರಿನಲ್ಲಿ, ಮತ್ತು ಶನಿ ಬೇರೆ ಹಿಮ್ಮುಖ ಚಲನೆ, ಅದು ಡಿಕ್ಕಿ ಹೊಡೆಯೋ ತರ ಜಲರಾಶಿಗಳಲ್ಲಿ ನಡೀತಾ ಇರುವಂಥದ್ದು. ಇದು ಬೃಹತ್ ಆಕಾಶ ಘಟನೆಯಲ್ಲಿ ಆಳವಾದ ಕರ್ಮವನ್ನ ಪುನರಾವರ್ತನೆಯನ್ನ ತರುತ್ತೆ. ಮೇಷರಾಶಿಯವರಿಗೆ ಈಗಾಗಲೇ 7.5 ಬೇರೆ ನಡೀತಾ ಇರೋದ್ರಿಂದ ಈ ಮೇಷರಾಶಿ ಜಾತಕರು ವಿಡಿಯೋ ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ನೋಡಿ. ಹೊಸಬರು ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ವಿಡಿಯೋವನ್ನ ಶೇರ್ ಮಾಡಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ. ಈಗ ಮೇಷರಾಶಿ ಅಂದಾಗ ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ, ಕೃತಿಕಾ ನಕ್ಷತ್ರ 1ನೇ ಪಾದ ನೀವಾಗಿದ್ರೆ ನೀವೆಲ್ಲ ಮೇಷರಾಶಿ ಜಾತಕರು. ಸೂರ್ಯ ನಿಮಗೆ ಪಂಚಮಾಧಿಪತಿ. ಸೂರ್ಯಗ್ರಹಣ ನಡೀತಾ ಇರುವಂಥದ್ದು ಚತುರ್ಥ ಭಾವದಲ್ಲಿ, ಕರ್ಕಾಟಕ ರಾಶಿಯಲ್ಲಿ ಸೂರ್ಯಗ್ರಹಣ ನಡೀತಾ ಇದೆ. ಎಷ್ಟು ಗಂಟೆಗೆ ಅಂದ್ರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಪ್ರಕಾರ 6:34 PM ಇಂದ 11:10 PM ಆಶ್ಲೇಷ ನಕ್ಷತ್ರದಲ್ಲಿ ಸೂರ್ಯಗ್ರಹಣ ಸಂಭವಿಸುತ್ತೆ, ಅಮಾವಾಸ್ಯ ದಿನ. ಹಾಗಾದ್ರೆ ಇದು ಮೇಷರಾಶಿ ಜಾತಕರಿಗೆ ಬುಧ 3ನೇ ಮನೆ ಅಧಿಪತಿ, 6ನೇ ಮನೆ ಅಧಿಪತಿಯಾಗಿ ಚತುರ್ಥ ಭಾವದಲ್ಲಿ, ಗುರು ಈಗ ನಿಮಗೆ ಜನ್ಮ ರಾಶಿಗೆ ವ್ಯಯಾಧಿಪತಿ ಮತ್ತು ಭಾಗ್ಯಾಧಿಪತಿಯಾಗಿ ಚತುರ್ಥ ಭಾವದಲ್ಲಿ. ಈ ಚತುರ್ಗ್ರಹಗಳು ಮೇಷರಾಶಿ ಜಾತಕರಿಗೆ ಯಾವ ತರ ಎಫೆಕ್ಟ್ ಕೊಡುತ್ತೆ ಅನ್ನುವಂತಹ ವಿಚಾರ. ಈಗ ನಿಮಗೆ ನೋಡಿ, ಬುಧ 6ನೇ ಮನೆ ಅಧಿಪತಿ, 6ನೇ ಅಧಿಪತಿ 4ನೇ ಮನೆಯಲ್ಲಿದ್ದಾಗ ನೀವೇನಾದ್ರೂ ಈಗ ಭೂಮಿ ಸಡನ್ ಆಗಿ ನಿಮಗೆ ಪ್ರೇರಣೆ ಆಗುತ್ತೆ, ಭೂಮಿ ಮಾರ್ಬಿಡು ಅಂತ ಯಾರನ್ನ ಬಂದು ಹೇಳ್ತಾರೆ. ಅವ್ನು ನೀವು ಮಾರ್ಬಿಟ್ರೆ ಏನಾಗುತ್ತೆ? ಲಾಸ್ ಆಗ್ಬಿಡ್ಬೋದು, ಕೋರ್ಟ್ ಕೇಸ್ ಆಗ್ಬೋದು. ಅದಕ್ಕೆ ಈ ಸಮಯದಲ್ಲಿ ಅಂದ್ರೆ ಒಂದು 30 ದಿವಸ ನೀವು ಯಾವುದೂ ಕೂಡ, ಇನ್ನು ಚಂದ್ರಗ್ರಹಣ ಆಗ್ಬೇಕು ಅಲ್ಲಿವರೆಗೂ ನೀವು ಯಾವುದೂ ಕೂಡ ಆಸ್ತಿಯನ್ನ ಮಾರಾಟ ಮಾಡಕ್ಕೆ ಹೋಗ್ಬಾರ್ದು. ಈಗ ಪ್ರೇರಣೆ ಆಗುತ್ತೆ, ಈ ಗಾಡಿ ತಗೊಳ್ರಿ, ಕಾರ್ ತುಂಬಾ ಚೆನ್ನಾಗಿದೆ, ಬೈಕ್ ತುಂಬಾ ಚೆನ್ನಾಗಿದೆ, ಬಸ್ ತುಂಬಾ ಚೆನ್ನಾಗಿದೆ, ಈಗೇನ ನೀವು ಅಡ್ವಾನ್ಸ್ ಕೊಡ್ಲಿಲ್ಲ ಅಂದ್ರೆ ನಿಮಗೆ ಬೇರೆಯವ್ರು ತಗೊಂಡ್ಬಿಡ್ತಾರೆ. ವಾಹನ ಇರ್ಬೋದು, ಸ್ಥಿರಾಸ್ತಿ ಇರ್ಬೋದು, ಚರಾಸ್ತಿ ಇರ್ಬೋದು. ಅವಾಗ ನೀವೇನಾಗ್ಬಿಡ್ತೀರಾ, ಅಡ್ವಾನ್ಸ್ ಕೊಟ್ಬಿಡ್ತೀರಾ, ಹಣ ಕಳ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಮಾರಾಟ ಮಾಡಕ್ಕೆ ಯಾರಿಗೋ ಅಡ್ವಾನ್ಸ್ ಕೊಡ್ತಾರೆ. ನಿಮ್ದೆಷ್ಟೋ ಎಕ್ಸಾಂಪಲ್ 2 ಕೋಟಿ ಪ್ರಾಪರ್ಟಿ ಇದ್ರೆ ಯಾರೋ ಒಂದು 20 ಲಕ್ಷನೋ 50 ಲಕ್ಷ ಕೊಟ್ಬಿಟ್ಟು ಇನ್ನು 1.25 ಕೋಟಿ ಕೊಡಕ್ಕೆ ಅವ್ರ ಕೈಲಿ ಹಣಕಾಸು ಕೊಡಕ್ಕೆ ಆಗದೆ ಇದ್ದಾಗ ನೀವು ಬೇರೆಯವ್ರಿಗೂ ಮಾರಕ್ಕಾಗಲ್ಲ, ಇವ್ರಿಗೂ ಮಾರಕ್ಕಾಗಲ್ಲ. ಆ ಥರ ಮಧ್ಯದಲ್ಲಿ ಸೇರಿಕೊಳ್ಳುವಂತ ಸಾಧ್ಯತೆ ಇರುತ್ತೆ. 4ನೇ ಮನೆ ಅಂದಾಗ ತಾಯಿ, ಎಮೋಷನ್, ಎಜುಕೇಶನ್, ವಿದ್ಯಾರ್ಥಿಗಳಿಗೆ ಓದೋದ್ರಲ್ಲಿ ಆಸಕ್ತಿ ಕಮ್ಮಿ ಆಗುವಂಥದ್ದು, ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂತಹ ಸಾಧ್ಯತೆ ಇದೆ. ಅದಕ್ಕೆ ಬಹಳ ಎಚ್ಚರವಾಗಿರಬೇಕು. ಯಾರ್ಯಾರು ಬಟ್ಟೆ ವ್ಯಾಪಾರಸ್ಥರಿದ್ದೀರಿ, ನಿಮ್ದು ಕೂಡ ವ್ಯಾಪಾರಗಳಲ್ಲಿ ವ್ಯತ್ಯಾಸಗಳಾಗುವಂತಹ ಸಾಧ್ಯತೆಗಳಿದೆ. ಯಾರ್ಯಾರು ಕಾರ್ ಶೋರೂಮ್ಗಳಿಟ್ಟಿದ್ದೀರಾ ಅಥವಾ ವೆಹಿಕಲ್ ಶೋರೂಮ್ಗಳಿಟ್ಟಿದ್ದೀರಾ, ರಿಯಲ್ ಎಸ್ಟೇಟ್ ವ್ಯವಹಾರಗಳು ಮಾಡ್ತಾ ಇದ್ದೀರಾ, ತುಂಬಾ ಎಚ್ಚರವಾಗಿರಬೇಕು. ವಿದೇಶಿ ಕೆಲಸದ ಅವಕಾಶಗಳು ಸಿಗುವಂತಹ ಸಾಧ್ಯತೆ. ಯಾಕೆಂದ್ರೆ ನಿಮಗೆ 8ನೇ ಮನೆ ನೋಡ್ತಾ ಇದ್ದಾನೆ ಸೂರ್ಯಗ್ರಹಣ. ಸೂರ್ಯಗ್ರಹಣ ನಡೀತಾ ಇರೋದು ಚತುರ್ಥ ಭಾವದಲ್ಲಿ. ವೀಕ್ಷಣೆ 7ಮ ಭಾವ ಅಂದಾಗ ದಶಮ ಭಾವ. ನಿಮ್ಮ ವೃತ್ತಿ ವಿಚಾರದಲ್ಲಿ, ಪ್ರೊಫೆಷನಲ್ ವಿಚಾರದಲ್ಲೂ ಬಹಳಷ್ಟು ಬದಲಾವಣೆಗಳು ಆಗುವಂತಹ ಸಾಧ್ಯತೆ ಇದೆ. ಹೋರಾಟ ನಡೆಸಬಹುದು, ಒಂದು ಪದವಿ ತಗೊಳ್ಳೋಕ್ಕೋಸ್ಕರ ಹೋರಾಟಗಳು ನಡೆಯುವಂತಹ ಸಾಧ್ಯತೆಗಳಿದೆ. ಅದಕ್ಕೆ ಮೇಷರಾಶಿ ಜಾತಕರು ಈ ಸೂರ್ಯಗ್ರಹಣದ ಸಮಯದಲ್ಲಿ ಏನ್ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ತಿಳಿಸ್ತೀನಿ, ಪರಿಹಾರಗಳನ್ನು ತಿಳಿಸ್ತೀನಿ. ನೀವೆಲ್ಲಿ ಕೆಲಸ ಮಾಡ್ತಾ ಇರ್ತೀರಿ ಅಲ್ಲಿ ಪ್ರತಿಸ್ಪರ್ಧಿ, ನಿಮಗೆ ಸ್ಪರ್ಧಿ ಇರ್ತಾರೆ, ನಿಮಗಿಂತ ಮೇಲ್ ಬರಬೇಕು. ನಿಮಗೆ ಫಾರಿನ್ಗೆ ಟ್ರೈ ಮಾಡ್ತಾ ಇರ್ತೀರಾ, ಅವ್ರು ಏನ್ ಮಾಡ್ತಾರೆ, ಏನಾದ್ರೂ ಒಂದು ರಾಜಕೀಯ ಮಾಡಿ ತಾನೇ ಬುದ್ಧಿವಂತ ಅನ್ನೋ ತರ ತೋರಿಸ್ಕೊಂಡು, ಸ್ತ್ರೀ ಇರ್ಬೋದು ಪುರುಷ ಇರ್ಬೋದು, ಆಮೇಲೆ ಏನ್ ಮಾಡ್ತಾರೆ, ನಿಮ್ಮ ಬಾಸ್ಗೆ ಅವ್ರ ಮೇಲೆ ಫೇವರ್ ಆಗಿ ಮಾಡೋದು, ನಿಮ್ಮ ಬಗ್ಗೆ ನೆಗೆಟಿವ್ ಮಾತಾಡೋದು,
ಈ ತರ ಸ್ಪರ್ಧೆಗಳು ಉಂಟಾಗುವಂತಹ ಕೆಲಸದಲ್ಲೂ ಕೂಡ ಸ್ಪರ್ಧೆಗಳು ಉಂಟಾಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ ಮೇಷರಾಶಿ ಜಾತಕರಿಗೆ. ಹಾಗಾದ್ರೆ ಮೇಷರಾಶಿ ಜಾತಕರಿಗೆ ದಶಮ ಭಾವಕ್ಕೆ ಯಾರು ನೋಡ್ತಾನೆ? ಸೂರ್ಯ ನೋಡ್ತಾನೆ. ದಶಮ ಭಾವಕ್ಕೆ ಯಾರು ನೋಡ್ತಾನೆ? ಬುಧ ಗ್ರಹ ನೋಡ್ತಾ ಇದ್ದಾನೆ. ದಶಮ ಭಾವಕ್ಕೆ ಗುರುನು ಕೂಡ ನೋಡ್ತಾನೆ. ದಶಮ ಭಾವಕ್ಕೆ ಚಂದ್ರನು ಕೂಡ ನೋಡ್ತಾನೆ. 4 ಗ್ರಹಗಳು ಕೂಡ ನೋಡೋದ್ರಿಂದ ತುಂಬಾ ಪೈಪೋಟಿ. ಯಾವುದಕ್ಕೆ? ಅಧಿಕಾರ ಪಡೆಯೋದಕ್ಕೆ ಪೈಪೋಟಿ. ರಾಜಕಾರಣಿಗಳಿರ್ಬೋದು, ನಿಮಗೂ ಕೂಡ. ಮತ್ತೆ ಮಂಗಳ ಗ್ರಹನ ದೃಷ್ಟಿ ಬೇರೆ ಇದೆ. ನಿಮಗೆ ಮೇಷರಾಶಿಯವರಿಗೆ ಈಗ ಸಾಡೆ ಸಾತಿ ನಡೀತಾ ಇದ್ರು ಶನಿ ನಿಮಗೆ ವ್ಯಯಭಾವದಲ್ಲಿ ವಕ್ರಿಯಾಗಿದ್ದಾನೆ. ಅವಾಗ ವೃತ್ತಿ ವಿಚಾರದಲ್ಲಿ ಏನಾದ್ರೂ ನಿಮ್ಮ ಮನೋಕಾಮನೆಗಳು ಈಡೇರಬೇಕಾದ್ರೆ ಲಾಭಭಾವವನ್ನು ಶನಿ ನೋಡ್ತಾ ಇರೋದ್ರಿಂದ ಈ ಸೂರ್ಯಗ್ರಹಣದ ಎಫೆಕ್ಟ್ ಇಂದ ನಿಮ್ಗೆ ಏನಾಗುತ್ತೆ? ಎಲ್ಲಾ ಬರುವಂತಹ ವಿಚಾರಗಳು, ಲಾಭಗಳು ಎಲ್ಲ ನಿಧಾನ ಆಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಅದಕ್ಕೆ ಮೇಷರಾಶಿ ಜಾತಕರು ಈ ಸಮಯದಲ್ಲಿ ಬಹಳ ಎಚ್ಚರವಾಗಿರ್ಬೇಕು. ನಿಮ್ಮ ಎಲ್ಲಾ ಮನೋಕಾಮನೆಗಳು ಪೂರ್ಣ ಮಾಡ್ಕೋಬೇಕು ಅನ್ಸ್ತಾ ಇರುತ್ತೆ. ಅಥವಾ ನಿಮಗೆ ಫ್ರೆಂಡ್ಸ್ ಯಾರೋ ಸಹಾಯ ಮಾಡ್ತಾರೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿರ್ತೀರಾ, ದುಡ್ಡು ಕೊಡ್ತಾರೆ ಅಂದ್ಕೊಂಡಿರ್ತೀರಾ, ಏನೋ ಒಂದು ಪ್ರಾಜೆಕ್ಟ್ ಮಾಡಬೇಕು, ಅವ್ರು ಆ ಟೈಮ್ಗೆ ನಿಮಗೆ ಫೋನೇ ಎತ್ತಲ್ಲ ಅಥವಾ ಸಹಾಯ ಮಾಡೋಕ್ಕಾಗಲ್ಲ. ಅವಾಗ ಏನಾಗುತ್ತೆ? ನಿಮಗೆ ಟೆನ್ಷನ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಯಾಕೆಂದ್ರೆ ಲಾಭಾಧಿಪತಿಯಾದಂತಹ ಶನಿ ವಕ್ರಿಯಾಗಿದ್ದಾನೆ, ವ್ಯಯಭಾವದಲ್ಲಿ ನಿಮಗೆ ಸಂಚಾರ ಆಗ್ತಾ ಇದ್ದಾನೆ. ಶನಿ ಕೂಡ ನಿಮಗೆ ಶುಭ ಫಲಗಳನ್ನ ಕೊಡಕ್ಕೆ ಸಾಧ್ಯ ಆಗಲ್ಲ. ಕೊಟ್ಟರು ಕೂಡ ನಿಧಾನ ಆಗ್ಬೋದು. ಸ್ನೇಹಿತರಿಂದ ನಿಮಗೆ ಲಾಭ ನಿಧಾನ ಆಗ್ಬೋದು. ಅಥವಾ ನೀ ಜಾಯಿಂಟ್ಗಳಲ್ಲಿ ಯಾರಿಗಾದ್ರೂ ತೊಂದರೆಗಳಿದ್ರೆ ಬಹಳ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನ ನೀವು ತೋರಿಸ್ಬೇಕಾಗತ್ತೆ. ಹಣಕಾಸಿನ ವಿಚಾರದಲ್ಲೂ ಕೂಡ ಬಹಳ ಎಚ್ಚರಿಕೆಯನ್ನು ವಹಿಸ್ಬೇಕಾಗತ್ತೆ. ಸರ್ಕಾರದಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದೀರಿ, ಆಫೀಸರ್ಸು, ನೀವು ಕೂಡ ಬಹಳ ಎಚ್ಚರಿಕೆಯನ್ನ ವಹಿಸ್ಬೇಕಾಗತ್ತೆ. ಹಾಗಾದ್ರೆ ಏನಾದ್ರೂ ಪರಿಹಾರ ಇದೆಯಾ ಮೇಷರಾಶಿ ಜಾತಕರಿಗೆ? ಈ ಸೂರ್ಯಗ್ರಹಣದ ಎಫೆಕ್ಟ್, ನೆಗೆಟಿವ್ ಎಫೆಕ್ಟ್ ಉಂಟಾಗಬಾರ್ದು ಅಂದಾಗ ಯಾರ್ಯಾರು ಮೇಷರಾಶಿ ಜಾತಕರಿದ್ದೀರಿ ನೀವೆಲ್ಲ ಗಾಯತ್ರಿ ಮಂತ್ರವನ್ನ ಪಠನೆ ಮಾಡಬಹುದು. ಅಥವಾ ಸೂರ್ಯ ಬೀಜ ಮಂತ್ರ ಅಥವಾ ಆದಿತ್ಯ ಹೃದಯ, ಈ ತರ ಮಂತ್ರಗಳನ್ನ ಜಪ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ಏನಾದ್ರೂ ನಾನು ದಾನ ಧರ್ಮಗಳನ್ನ ಮಾಡಬೇಕು ಗುರುಜಿ, ಈ ಸೂರ್ಯಗ್ರಹಣದಲ್ಲಿ ಇಷ್ಟು ನೀವು ದಾನ ಧರ್ಮ ಮಾಡ್ತೀರೋ ಅದರ ಪ್ರತಿಫಲ ಅತಿ ಹೆಚ್ಚಾಗಿ ನಿಮಗೆ ಫಲ ಪ್ರಾಪ್ತಿಯಾಗುತ್ತೆ ಅಂದಾಗ ಯಾರು ತುಂಬಾ ಬಡವರು ಇರ್ತಾರೋ, ಕೂಲಿ ಕಾರ್ಮಿಕರು ಇರ್ತಾರೋ ಅಂಥವ್ರಿಗೆ ಗೋಧಿಯನ್ನ ನೀವು ದಾನ ಕೊಡೋದ್ರಿಂದ, ಅಥವಾ ಶಿವನ ಮಂದಿರ, ಇವಾಗ ಗುರುಜಿ ನಮ್ಮೂರಲ್ಲಿ ಶಿವನ ಮಂದಿರನೇ ಇಲ್ಲ, ರಾಮನ ಮಂದಿರ ಇದೆ, ಯಾವುದೇ ಮಂದಿರ ಇರ್ಬೋದು, ನಿಮ್ಮೂರಲ್ಲಿ ಪ್ರಮುಖವಾಗಿ ಯಾವುದು ಮುಖ್ಯವಾದಂತಹ ದೇವಸ್ಥಾನ ಇದೆಯೋ ಅಲ್ಲಿ ಅನ್ನದಾನವನ್ನ, ಭಕ್ತರಿಗೆ ಅನ್ನದಾನ ಮಾಡುವಂಥದ್ದು, ಈ ತರ ಯಾವ್ದಾದ್ರು ಒಂದು ಶುಭ ಕಾರ್ಯಗಳನ್ನ ಮೇಷರಾಶಿಯವರು ಮಾಡ್ತಾ ಹೋದಾಗ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ಗುರುಜಿ ನಾನು ಮೇಷರಾಶಿ, ನನ್ನ ವೈಫ್ ಬೇರೆ ರಾಶಿ ಇರ್ಬೋದು, ನಿಮ್ಮ ಸಂಗಾತಿ, ನೀವು ಸ್ತ್ರೀ ಜಾತಕರಾಗಿದ್ರೆ ನಿಮ್ಮ ಪತಿಯ ರಾಶಿ ಬೇರೆ ಇರ್ಬೋದು, ಅದೆಲ್ಲ ನೋಡ್ಬೇಕಾದ್ರೆ ನನ್ನ ಚಾನಲ್ ಅಲ್ಲಿ ಪ್ಲೇ ಲಿಸ್ಟ್ ಇದೆ, ಅಲ್ಲಿ ನೋಡ್ಬೋದು. ಇಲ್ಲ 12 ರಾಶಿಗಳದ್ದು ಸ್ವಲ್ಪನೇ ವಿಚಾರ ತಿಳ್ಕೋಬೇಕು ಅಂತ ಇದ್ರೆ 12 ರಾಶಿಗಳದ್ದು ಸೂರ್ಯಗ್ರಹಣ ಹಾಕಿದ್ದೀನಿ, ನೀವು ಅಲ್ಲೂ ಕೂಡ ನೋಡ್ಬೋದು. ನಿಮಗೆಲ್ಲ ಒಳ್ಳೇದಾಗ್ಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ನಮಸ್ಕಾರ.